ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಜಗಮತ ಭಾಳ ನಮಗೆ ಹೆಮ್ಮೆ ಅನಿಸಿ ಅವರ ಮುಖಾಂತರ ಉದ್ಘಾಟನೆ ಮಾಡಬೇಕಂತ ಬಸವನಗೌಡ ಯತ್ನಾಳ್ ಅವರಿಗೆ ಪ್ರಮುಖ ಸ್ಥಾನ ವಹಿಸಿಕೊಂಡಿದ್ದಾರೆ. ಅವರಿಗೆ ಸರ್ಕಾರದ ಬೆಂಬಲವಿರುತ್ತೆ. ಇದೇ ರೀತಿ ನಮ್ಮ ಸಮಾಜದ ಜನರು ಹರ್ಷ ವ್ಯಕ್ತಪಡಿಸಿ ಸಮಾಜಮುಖಿಯಾಗಿ ಮುನ್ನೂಡಬೇಕೆನ್ನುವುದೇ ನಮ್ಮ ಅಭಿಲಾಷೆ. ನಮ್ಮ ಹೆಸರು ಪ್ರಸಿದ್ಧರಾಗಿದ್ದಾರೆ. ಬಸವನಗೌಡರಂತವ್ರು ನೂರಾರು ಮಂದಿ ಹುಟ್ಟಬೇಕು. ಬಸವನಗೌಡರಂತವ್ರು ಅಂತ ವ್ಯಕ್ತಿಗಳು ಹುಟ್ಟಿದ್ರೆ ನಾವು ಹಿಂದೂಗಳು ಉಳಿತೀವಿ. ಜಯ ಸ್ವಾಮಿಗಳು ನಮಗಾಗಿ ಹೋರಾಟ ಮಾಡುತ್ತಿದ್ದಾರೆ. ನಮ್ಮ ಮಕ್ಕಳಿಗಾಗಿ ಮೀಸಲಾತಿ ಸಲುವಾಗಿ ಕಾಲ್ನಡಿಗೆಯಲ್ಲಿ ಹೋಗಿದ್ದಾರೆ. ನಮಗೆ ಯಾವ ಸರ್ಕಾರವೂ ನಮಗೆ ಇದು ಕೊಟ್ಟಿಲ್ಲ, ಮೀಸಲಾತಿ ಕೊಟ್ಟಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಿದ್ದರಾಮಯ್ಯನವರಿಗೆ ಕೇಳಿಕೊಳ್ಳುವುದೇನೆಂದರೆ ನಮ್ಮ ಮಕ್ಕಳಿಗಾಗಿ ನಮಗಾಗಿ ಮೀಸಲಾತಿ ಕೊಡಬೇಕಂತ ಸರ್ಕಾರಕ್ಕೆ ನಾನು ಅದರಂತೆ ನಮ್ಮ ಮಹಿಳೆಯರಿಗೆ ಏನಾದರೂ ಸ್ವಾತಂತ್ರ್ಯ ಕೊಡಬೇಕಂದ್ರೆ ನಮ್ಮ ವಿಜಯನಗರದ ಶಾಸಕರಾದಂಥ ಯತ್ನಾಳ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಯಾಕಂತ ಹೇಳಿದ್ರೆ ನಾವು ನಿರ್ಭಯವಾಗಿ ವಿಜಯಪುರದಲ್ಲಿ ಏನಾದರೂ ಓಡಾಡಬೇಕಾದ್ರೆ ಬಸವನಗೌಡ ಪಾಟೀಲ್ ಅಂತ ನಾನು ಘಂಟಾಘೋಷವಾಗಿ ಹೇಳಿಕೆ ಇಚ್ಛಪಡ್ತೇನೆ. ಬಸವನಗೌಡ ಹೆಸರು ಹೇಳಿದ್ರೆ ಯಾರು ನಮ್ಗೆ ಎಲ್ಲಿ ಏನೂ ಮಾಡೋದಿಲ್ಲ, ನಿರ್ಭಯವಾಗಿ ಓಡಾಡ್ತೀವಿ. ಮುಂದಿನ ನಮ್ಮ ಮುಖ್ಯಮಂತ್ರಿಗಳು ಬಸವನಗೌಡ ಯತ್ನಾಳ್ ಆಗಬೇಕಂತ ನನ್ನ ಕೋರಿಕೆ. ಜೈ ಪಂಚಮಸಾಲಿ, ಜೈ ಜೈ ಪಂಚಮಸಾಲಿ, ಜೈ ಚೆನ್ನಮ್ಮಾದೇವಿ, ಜೈ ಜೈ ಪಂಚಮಸಾಲಿ. ಶಶಿಕಲಾ ಬೆಟಗೇರಿ, ಪಂಚಮಸಾಲಿ ಅಧ್ಯಕ್ಷರು. ಹಾಂ ವಿಡಿಯೋ ಇಲ್ಲ, ನಮ್ಮ ಚಾನಲ್ದಾಗ ಬರ್ತದೆ. ಇವತ್ತಿನ ದಿನ ಸರ್ ಚೆನ್ನಮ್ಮ ಅವರಿಗೆ ಪುಷ್ಪಾರ್ಚನೆ ಮಾಡ್ತಾ ಇದ್ದೀರಿ. ಅದರ ನೇತೃತ್ವವನ್ನು ಯಾರ್ಯಾರು ವಹಿಸಿದ್ದಾರೆ? ನಗರ ಶಾಸಕರಾದಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮತ್ತು ಉತ್ತಮ ಜಗದ್ಗುರುಗಳಾದಂಥ ಮೃತ್ಯುಂಜಯ ಸ್ವಾಮೀಜಿಯವರು ನೇತೃತ್ವ ವಹಿಸಿಕೊಂಡು ಮತ್ತು ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಅಂತಂದು ಭಾಗವಹಿಸಿದ್ದಾರೆ. ಇದು ಮೊನ್ನೆ ದಿನಾಂಕ 9/1/2026 ರಾಜ್ಯದ ಮುಖ್ಯಮಂತ್ರಿಗಳು ಬಹುದಿನಗಳ ಕನಸು ಏನಿತ್ತು, ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಜಯಂತಿಯನ್ನು ಏನಪ್ಪ ಕೇಂದ್ರ ಬಸ್ ನಿಲ್ದಾಣ ಕೆಂಪೇರಿ ಮುಖಾಂತರ ಏನಪ್ಪ ಇದೊಂದು ಶಾಶ್ವತವಾಗಿ ಇಡೀ ಸಮಾಜದ ಅಲ್ಲಿ ಅವರೇನಪ್ಪ ಶಾಶ್ವತವಾಗಿ ಹೆಸರು ಉಳಿಯುತ್ತೆ ಹೇಳಬಹುದು. ಮತ್ತು ಅದೇ ರೀತಿಯಾಗಿ ಕಿತ್ತೂರು ಚೆನ್ನಮ್ಮನ ಅಭಿಮಾನಿಗಳಿಗೆ ಬಹಳ ಹರ್ಷದಾಯಕವಾಗಿದೆ. ಮತ್ತು ಒಂದು ಪ್ರಥಮ ಜಗದ್ಗುರುಗಳು ಊರಿನಲ್ಲಿ ಇರದೇ ಇರುವುದರಿಂದ ಇಂದು ಏನಪ್ಪ ಅಂದರೆ ಅವರ ನೇತೃತ್ವದಲ್ಲಿ
ಸ್ವಾಮೀಜಿಯವರ ನೇತೃತ್ವದಲ್ಲಿ ಪುಷ್ಪಾರ್ಚನೆಯನ್ನು ರಾಣಿ ಚೆನ್ನಮ್ಮ ಅವರಿಗೆ ಮಾಡಲು ಸಹಸ್ರಾರು ಸಂಖ್ಯೆಯಲ್ಲಿ ಏನಪ್ಪಂದ್ರೆ ಚೆನ್ನಮ್ಮನ ಬಳಗದ ಅಭಿಮಾನಿಗಳು ಮತ್ತು ಚೆನ್ನಮ್ಮನ ತಾಯಿಯ ಮಕ್ಕಳು ಎಲ್ಲರೂ ಕೂಡಿಕೊಂಡು ಬಂದು ಇವತ್ತೇನಪ್ಪ ಪುಷ್ಪಾರ್ಚನೆ ಮಾಡಲು ಕೇಂದ್ರ ಬಸ್ ನಿಲ್ದಾಣಕ್ಕೆ ಬರುತ್ತಿದ್ದಾರೆ. ಅದಕ್ಕೆ ಹಲವಾರು ನಮ್ಮ ಜಿಲ್ಲೆಯ ತಾಲೂಕುಗಳಿಂದ ಎಲ್ಲ ಘಟಕಗಳ ಮಹಿಳಾ ಘಟಕ ಮತ್ತು ಪುರುಷ ಘಟಕ ಮತ್ತು ಚೆನ್ನಮ್ಮಾಜಿಯವರ ಹಲವಾರು ಘಟಕಗಳು ಏನಪ್ಪಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಮುನ್ನುಗ್ಗುತ್ತಿದ್ದಾರೆ. ಅದಕ್ಕೆ ಚೆನ್ನಮ್ಮನ ಜಯಂತಿ ಎಲ್ಲ ಮೆರವಣಿಗೆ ಚೆನ್ನಮ್ಮನ ಮೂರ್ತಿಯ ಮೆರವಣಿಗೆ ಮುಖಾಂತರ ಅಟ್ಟೆ ಎಲ್ಲ ಅಲ್ಲೇ ಅಲ್ಲೇ ಬೋಸ್ ಅಲ್ಲೇ ಹೋಗ್ತೀನಿ ನೀವು ನೀವು ನಿಂದ್ರಿ ಸರ್ ದಂಡಿಗೆ ಸರ್ ಇಲ್ಲೋ ನಿಂದ್ರಿ. ಇಲ್ಲೇ ತಮ್ಮದು ಹೆಸರು MS ಪಾಟೀಲ್ ವಕೀಲರು